ಸಿಂಗರ ಸೀರೆ ಈ ರೇಂಜ್ಗೆ ಒಂದು ರೀಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ತಾವು? ಇಲ್ಲ, ನನಗೆ ಆ ಟೈಮಲ್ಲೇ ಗೊತ್ತಿತ್ತು ಇದು ದೊಡ್ಡ ಹಿಟ್ ಆಗುತ್ತೆ ಅಂತ. ಬಿಕಾಸ್ ಆಫ್ ದಿ ಟ್ಯೂನ್ ನನಗೆ ಅದರಲ್ಲಿ ಇದ್ದಂಥ ಒಂದು ಅಥೆಂಟಿಸಿಟಿ ಇದೆಯಲ್ವಾ, ನನಗೆ ಈ ಫಸ್ಟ್ ಬಂದಾಗಲೂ ಆ ಫ್ಲೂಟ್ ಬರುತ್ತಲ್ಲ, ಆ ಫ್ಲೂಟ್ ನಾನು ಪ್ರತಿ ಸತಿ ಅದು ಕೇಳಿದಾಗ ಮತ್ತೆ ಅಲ್ಲಿ ಫೋಕ್ ಇದು ಬರುತ್ತೆ, ಭತ್ತ ತೊಳೋ ಕೈಗೆ ಅಂತ, ಅದು ಬಂದಾಗೆಲ್ಲ ನನಗೇನೋ ಒಂದು ರೋಮಾಂಚನ ಕೊಡೋದು. ಸೊ ನನಗೆ ಅವಾಗಲೇ ಅನಿಸುತ್ತೆ ಈ ಹಾಡು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಸೊ ನನ್ನ ಕೆಲಸ ನಾನು ತುಂಬ ಚೆನ್ನಾಗಿ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ಅಲ್ಲಿ ನನಗೆ ಗೊತ್ತಿತ್ತು. ಅಗೇನ್ ಹೊಂಬಾಳೆ ಪ್ರೊಡಕ್ಷನ್ನು, ರಿಷಬ್ ಶೆಟ್ಟಿ ಅಂತ ನಿರ್ದೇಶಕರು, ಅಜನೀಶ್ ಲೋಕನಾಥ್ ಅಂತ ಒಬ್ಬ ಟೆಕ್ನಿಷಿಯನ್, ಮ್ಯೂಸಿಕ್ ಡೈರೆಕ್ಟರು, ಈ ಹಾಡು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಆವಾಗಲೇ ಒಂದು ಬಂದಿತ್ತು. ಬಟ್ ಸಿನಿಮಾದ ನನಗೆ ದೇವರನ್ನ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಸಿನಿಮಾ ನೋಡಿರಲಿಲ್ಲ. ಸೊ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ಒಂದು ಗೊತ್ತಿತ್ತು, ಯಾಕಂದರೆ ರಿಷಬ್ ಸರ್ ರೈಟಿಂಗ್ ಆಗಿರ್ಬೋದು, ಅವರ ಸರ್ಕಾರಿ ಕಿರಿಕ್ ಪಾರ್ಟಿ ಎಲ್ಲ ನೋಡಿದ್ರಿಂದ. ಬಟ್ ಈ ಥರ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇದಾಗುತ್ತೆ ಅನ್ನೋದು ಊಹೆ ನನಗಿರಲಿಲ್ಲ. ಸರಿ, ಇವಾಗ ಕೊತ್ತಲವಾಡಿದಲ್ಲಿ ಟೋಟಲಿ ಎಷ್ಟು ಸಾಂಗ್ಸ್ ಇದೆ? ಸಾಂಗ್ಸ್ ನನಗೆ ನನ್ನ ಪ್ರಕಾರ ನಾನು ಬರೆದಿರೋದು ಒಂದೇ, ಹಾಗಾಗಿ ಒಂದು 5-6 ಹಾಡುಗಳು ಇರ್ಬೋದೇನೋ. 5-6 ಹಾಡುಗಳು, ಓಕೆ. ನಾನು ಬರೆದಿರೋದು ಮೇಜರ್ಲಿ ಒಂದು ಡುಯೆಟ್ ಸಾಂಗ್. ಓಕೆ. ಆ್ಯಂಡ್ ಇವಾಗ ಒಂದು ಸಾಂಗ್ಗೆ ನೀವು ಭಾವನೆ ತುಂಬಬೇಕು ಅಂದರೆ ಒಂದೇ ಒಂದು ಸಾಲಿನಲ್ಲಿ ಹೇಗಿರುತ್ತೆ ಅದರ ಅನುಭವ ಹೇಳ್ತೀರಾ? ಅದು ತುಂಬ ದೊಡ್ಡ ಚಾಲೆಂಜ್. ಅದು ನಿಮಗೆ ಒಂದು ಸಾಲುಗಳಲ್ಲಿ ಅವನ ಪ್ರೀತಿ ಅನ್ನೋದು ತುಂಬ ದೊಡ್ಡ ಕಲ್ಪನೆ. ಅದು ಹೇಳ್ಕೊಳ್ಳೋದು ಪದಗಳು ಸಾಲಲ್ಲ ಅಂತ ಹೇಳ್ತಾರೆ. ಬಟ್ ಸಾಕಾಗುವಂಥ ಒಂದಿಷ್ಟು 3-4 ಪದಗಳಲ್ಲಿ ಒಂದು ಲೈನಲ್ಲಿ ಹೇಳಬೇಕು. ಈಗ ನಾವು ಫುಲ್ ಹಾಡಿದ್ರು ಕೂಡ ಒಂದು ವಿಚಾರ ಹೇಳೋದಕ್ಕೆ 1 ಅಥವಾ 2 ಸಾಲ ಮಾತ್ರ ತೊಗೊಳಕ್ಕೆ ಸಾಧ್ಯ, ಅಥವಾ 3 ಸಾಲ ಮ್ಯಾಕ್ಸಿಮಮ್ ಮಾತ್ರ. ಆ 3 ಸಾಲಲ್ಲಿ ಒಂದು ಕತೆ ಹೇಳಬೇಕು ನಾನು. ಹೌದು, ಕತೆ ಒಂದು ಪೇಪರಲ್ಲಿ ಕತೆ ಹೇಳೋದು, ಒಂದು ಸಿನಿಮಾದಲ್ಲಿ ಕತೆ ಹೇಳೋದು ಒಂದು ಚಾಲೆಂಜ್ ಆದರೆ, ಈ 3 ಸಾಲುಗಳಲ್ಲಿ ಒಂದು ಕತೆ ಹೇಳೋದು ಇದೆಯಲ್ವಾ, ಅದು ತುಂಬ ದೊಡ್ಡ ಚಾಲೆಂಜ್ ಅದು ನಮಗೆ. ಅಗೇನ್ ಮೀಟ್ರಿಗೆ ಬರೀಬೇಕು, ಸೌಂಡಿಂಗ್ ಇರಬೇಕು, ಆ ಪದ ಏನೋ ಹೊಸ ಥರ ಆಗಿರಬೇಕು. ಅಗೇನ್ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಈಗಿನ ಜನ್ರೇಷನ್ಗೂ ಕೇಳಿರೋ ಪದಗಳ ಥರ ಅನಿಸ್ಬೇಕು. ಹೌದು, ಅದು ತುಂಬ ದೊಡ್ಡ ಚಾಲೆಂಜ್. ನೀವು ಸಾಹಿತ್ಯಗಳನ್ನ ಆ್ಯಕ್ಚುಲಿ ನೀವು ಬರೀತೀರಾ, ಇವಾಗ ಯಾವಾಗಲಾದರೂ ಅನಿಸಿದೆಯಾ ನಿಮಗೆ ಇವಾಗ ನಾನು ಈ ಸಾಂಗ್ ಇವರೇ ಹಾಡಬೇಕು ಆ ಥರ ಅನಿಸಿದೆಯಾ? ಇಲ್ಲಾಂದರೆ ಕೆಲವೊಂದು ಸಾಂಗ್ಸ್ಗಳು ನೀವು ಹಾಡಿ ಬೇರೆ ಯಾರೋ ಹಾಡಿ ಅದು ನೀವು ಅಂದರೆ ನೀವು ಬರ್ದಿರೋ ಅಷ್ಟು ಚೆನ್ನಾಗಿ ಬರ್ದಿರೋ ಆ ಥರ ಏನಾದರೂ ಅನುಭವಗಳಾಗಿದೆಯಾ ನಿಮಗೆ ಅಂತ? ಅಂದರೆ ನಾನು ಮೇಜರ್ಲಿ ಬರೆಯುವಾಗ ಯಾರು ಹಾಡ್ತಾರೆ ಅದು ಅಷ್ಟು ತಲೆಯಲ್ಲಿ ಇಟ್ಕೊಳ್ಳಲ್ಲ ನನಗೆ. ಯಾಕಂದರೆ ಅಲ್ಲಿ ನನ್ನ ಕೆಲಸ ನಡೀತಿರುತ್ತಲ್ವ, ಸೊ ನನ್ನ ಕೆಲಸ ಫಸ್ಟ್ ಮಾಡೋಣ, ಆಮೇಲೆ ಮುಂದಿಂದು ಅನ್ನೋದೊಂದಿರುತ್ತೆ. ನಾವೊಂದು ಕಾಲ್ಪನಿಕ ಲೋಕದಲ್ಲಿ ಇರ್ತೀವಿ ಆ ಟೈಮಲ್ಲಿ. ಸೊ ಅದಾದಮೇಲೆ ಕೆಲವೊಂದು ಹಾಡುಗಳು ಇಲ್ಲ ಇವ್ರು ಹಾಡ್ಬೋದಿತ್ತು, ಅದು ಹಾಗೇ ಆಗುತ್ತೆ. ಯಾಕಂದರೆ ಸಿನಿಮಾ ಎಂಡ್ ಆಫ್ ದ ಡೇ ಒಂದು ಎಕ್ಸ್ಪೆರಿಮೆಂಟ್ ಅದು. ಈಗ ಯಾವುದೋ ಒಂದು ಸಿನಿಮಾಗೆ ಇಲ್ಲ ಈ ಕ್ಯಾಸ್ಟಿಂಗ್ ರಾಂಗ್ ಆಗಿದೆ ಅನಿಸುತ್ತೆ, ಒಂದೊಂದು ಸತಿ ಇಲ್ಲ ಕ್ಯಾಸ್ಟಿಂಗ್ ಕರೆಕ್ಟ್ ಆಗಿತ್ತು, ಏನೋ ಅವ್ರು ಹಿಂಗೆ ಮಾಡ್ಬೋದಿತ್ತು ಅನಿಸುತ್ತೆ, ಕತೆ ಹಿಂಗೆ ಮಾಡ್ಬೋದಿತ್ತು ಅನಿಸುತ್ತೆ. ಕರೆಕ್ಷನ್ ಮ್ಯಾಕ್ಸಿಮಮ್ ಇರುವಂಥ ಒಂದು ಕ್ಷೇತ್ರ, ಕರೆಕ್ಷನ್ ಮ್ಯಾಕ್ಸಿಮಮ್ ಜನ ಹೇಳುವಂಥ ಕ್ಷೇತ್ರ ಇದು. ಸೊ ಹಾಗಾಗಿ ಒಂದಿಷ್ಟು ಹಾಡುಗಳಿಗೆ ಆಗಿದೆ. ಅಂದರೆ ನನಗೆ ಇಂಥದ್ದೇ ಹಾಡು ಅಂತ ಅಲ್ಲ, ಓಕೆ ಇವ್ರು ಹಾಡಿದರೆ ಚೆನ್ನಾಗಿರ್ತಿತ್ತು ಅಥವಾ ಇವ್ರು ಹಾಡಿದರೆ ಚೆನ್ನಾಗಿ ಅಂದರೆ ಏನೋ ಆಗ್ತಿತ್ತು ಹಾಡು ಅನ್ನೋದು ಅದು ಇದ್ದೇ ಇರುತ್ತೆ. ಯಾಕೆ ಅಂದರೆ ಸಾಹಿತ್ಯ ಅದ್ಭುತವಾಗಿರುತ್ತೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಕೇಳಿದಾಗ ಅಷ್ಟೊಂದು ಒಂದು ಫೀಲ್ ಕೊಡೋದಿಲ್ಲ. ಸೊ ಅದಕ್ಕಾಗಿ ಪ್ರಶ್ನೆ ನಾನು ನಿಮಗೆ ಇಲ್ಲ ಆಗಿರುತ್ತೆ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅನ್ನಿಸುತ್ತೆ ನಮಗೆ? ನನಗೆ ಸಿನಿಮಾ ಹುಚ್ಚು ಚಿಕ್ಕಂದಿನಿಂದ ಇದ್ದಂಥ ಹುಚ್ಚು. ಓಕೆ. ಬಟ್ ನನಗೆ ಸಿನಿಮಾ ರಂಗಕ್ಕೆ ಬರ್ತೀನಿ ಅನ್ನೋದು ಅದು ಕಿಂಚಿತ್ತು ಗೊತ್ತಿರಲಿಲ್ಲ. ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಕ್ರಿಕೆಟರ್ ಆಗಬೇಕು ಅಂತ ತುಂಬ ಹುಚ್ಚು ಕ್ರಿಕೆಟ್ ಅಂದರೆ. ಬಟ್ ಒಂದು ಹಂತಕ್ಕೆ ಬಂದಮೇಲೆ ಗೊತ್ತಾಯಿತು ನನಗೆ ಕ್ರಿಕೆಟರ್ ಆಗಬೇಕು ಅಂದರೆ ನಾವು ಚಿಕ್ಕಂದಿನಿಂದ ತುಂಬ ಸಣ್ಣದಿಲ್ಲ ಕೋಚಿಂಗು ಅದು ಇದು ಹೋಗಬೇಕಿತ್ತು ಅಂತ. ನಾನು ಹಳ್ಳಿಯಲ್ಲೆಲ್ಲ ಬೆಳೆದಿದ್ದರಿಂದ ನಮ್ಗೆ ಅದ್ರದ್ದು ಗೊತ್ತೇ ಇಲ್ಲ. ಲೆದರ್ ಬಾಲಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತಲೇ ಗೊತ್ತಾಗಿದ್ದು ಎಷ್ಟೋ ವರ್ಷ ಆದಮೇಲೆ ನಮಗೆ. ಆಮೇಲೆ ನನಗೆ ಏನೋ ಒಂದು ಬೇರೆ ಮಾಡಬೇಕು. ನಾನು ಇಂಜಿನಿಯರಿಂಗ್ ಮಾಡೋವಾಗಲೂ ನನಗೆ ಎಲ್ಲರೂ ಮಾಡೋದನ್ನೇ ಮಾಡೋದು ಬೇಡ, ಏನಾದರೂ ಬೇರೆ ಮಾಡೋಣ ಅಂತ ಅನಿಸಿದಾಗ ನಾನು ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅವಾಗ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅಗೇನ್ ಸಿನಿಮಾ ಒಂದು ಹುಚ್ಚಿತ್ತು. ಸೊ ಸಿನಿಮಾ ರೈಟಿಂಗ್ ನನಗೆ ಸೆಳೆಯೋದಕ್ಕೆ ಶುರು ಮಾಡಿತು. ಅದರಲ್ಲೂ ವಿಶೇಷವಾಗಿ ಹಾಡುಗಳ ರೈಟಿಂಗ್ ನನಗೆ ಎಷ್ಟು ಚೆನ್ನಾಗಿ ಬರೀತಾರಲ್ಲ, ಎಷ್ಟು ಸರಳವಾಗಿ ಬರೀತಾರಲ್ಲ ಕಲ್ಪನೆಗಳನ್ನು. ಮತ್ತು ನನಗೆ ಎಲ್ಲಾದರೂ ಒಂದು ಮಳೆ ಬಂದಾಗ ನಾನು ಸುಮ್ಮನೆ ಕೂತ್ರೆ ಏನೋ ಬರೆಯೋಣ ಏನೋ ಮಾಡ್ಬೇಕು ನಾನು ಇದೆ, ನಾನು ಇದೇನೋ ಏನೋ ಬರ್ತಾಯಿದೆ, ಭಾವನೆಗಳು ಬರ್ತಾಯಿದೆ, ನನಗೆ ಬರೀಬೇಕು ಅನ್ನೋದೊಂದು ಆ ಥರದ್ದೇನೋ ಒಂದು ಶುರುವಾಗಿ ನನಗೆ ಸಿನಿಮಾ ಇಂಡಸ್ಟ್ರಿ ಸೆಳೆದಿತ್ತು. ಅದು ವಿಶೇಷವಾಗಿ ಸಿನಿಮಾ ಸಾಹಿತ್ಯ. ಅದಕ್ಕೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದ್ಭುತವಾದಂತಹ ಸಾಹಿತಿ ನಮಗೆ ಸಿಕ್ಕಿದ್ದಾರೆ. ಆ್ಯಂಡ್ ಇವಾಗ ಮತ್ತೊಂದು ಏನು ಇಂಪಾರ್ಟೆಂಟ್ ಪ್ರಶ್ನೆ ಕೇಳೋದಂದರೆ, ಇವಾಗ ನೀವು ಸಾಕಷ್ಟು ಜನ ಸಾಹಿತಿಗಳನ್ನ ನೋಡ್ಕೊಂಡು ಬಂದಿದ್ದೀರಾ. ನೀವು ಹೇಳಿದ್ರಿ ಒಂದಷ್ಟೇ ಹೆಸರುಗಳನ್ನ ಹೇಳಿದ್ರಿ ತುಂಬ ಇನ್ಸ್ಪಿರೇಷನ್ ಅಂತ ಬಂದಾಗ. ಆದರೂ ಕೂಡ ಇಲ್ಲಿ ಎಲ್ಲೋ ಇಂಡಸ್ಟ್ರಿನಲ್ಲಿ ಬಂದಾಗ ಒಂದು ತುಳಿಯುವಂಥವ್ರು ಇರ್ತಾರೆ ಕೆಲವೊಂದು. ಇವಾಗ ಏನೋ ಒಂದು ಪ್ರಾಜೆಕ್ಟ್ ಇವಾಗ ನಿಮಗೆ ಸಿಗಬೇಕು ಅಂತ ಅನಿಸುತ್ತೆ, ಅದು ಆ ರೀತಿ ಆಗಿದೆಯಾ ಏನು ಕತೆ ಅಂತ? ಇಲ್ಲ, ನನಗೆ ಆ ಥರ ಏನೂ ಅನಿಸಿಲ್ಲ ನನಗೆ. ಯಾಕಂದರೆ ನನ್ಗೆ ಗೊತ್ತಿರೋ ಪ್ರಕಾರ ಯಾರು ತುಳಿದಿಲ್ಲ. ಇನ್ ಕೇಸ್ ತುಳಿದ್ರು ನಮ್ಗೆ ಗೊತ್ತಾಗಲ್ಲ, ನಾವು ತೆರೆ ಮನೆಯಲ್ಲಿ ಕೆಲಸ ಮಾಡೋಲ್ಲ, ಹಾಗಾಗಿ ಅದೇನೂ ಅನಿಸಿಲ್ಲ. ಸೊ ಇಲ್ಲಿ ತನಕ
ಕೈ ಹಿಡಿದು ನಡೆಸಿರೋರು ತುಂಬ ಜನ ಇದ್ದಾರೆ, ಕೈ ಹಿಡಿದು ಮೇಲೆ ಎತ್ತಿರೋರು ತುಂಬ ಜನ ಇದ್ದಾರೆ. ಬಿಟ್ಟರೆ ತುಳಿದಿರೋರು ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಮಾಡಿದರೂ ಕೂಡ ತುಂಬ ಎಫೆಕ್ಟ್ ಆಗಿಲ್ಲ, ಯಾಕಂದರೆ ಕೈ ಹಿಡಿದು ನಡೆಸಿದವರು ಅಷ್ಟು ಚೆನ್ನಾಗಿ ಸ್ಟ್ರಾಂಗಾಗಿ ನಡೆಸಿದ್ದಾರೆ ನಮ್ಮನ್ನು. ಮತ್ತು ಏನೋ ಗೊತ್ತಿಲ್ಲ, ಶಾರದೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಂಗಾಗಿ ಏನು ಸಮಸ್ಯೆ. ನೀವು ಹೇಳ್ದಂಗೆ ಬಿಕಾಸ್ ಏನಾಗಂದ್ರೆ ನಾವು ಶ್ರಮ ಪಟ್ಬಿಟ್ಟು ನಾವು ಹಾಕೋ ಕೆಲಸಕ್ಕೆ ಆ ಶಾರದೆ ಯಾವತ್ತೂ ಕೈ ಬಿಡೋದಿಲ್ಲ. ಅಂಡ್ ಶಾರದೆ ಕೂಡ ಅಂದರೆ ಎಲ್ಲರನ್ನ ಆ್ಯಕ್ಚುಲಿ ಇವಾಗ ಆಯ್ಕೆ ಮಾಡ್ಕೋತಾಳಂತೆ. ಹೌದು. ಮತ್ತೆ ಈ ತುಳಿತ ಅನ್ನೋದು ಎಲ್ಲೇ ಇದ್ರೂ ಕೂಡ ತೆರೆಮರೆಯಲ್ಲಿ ನಾನು ಅದನ್ನು ಸ್ಪರ್ಧೆ ಅಂತ ಅನ್ಕೊಂಡ್ಬಿಡ್ತೀನಿ. ಸೊ ಸ್ಪರ್ಧೆ ಒಬ್ಬ ತುಳಿತಾ ಇದ್ದಾರೆ ಅಂದಾಗ ಏನಾಗಬೇಕು ಅಂದರೆ ನಾವು ಡೌನ್ ಆದರೆ ಇನ್ನೂ ತುಳಿದು ಬಿಡ್ತಾರೆ, ನಾವು ಎದ್ದು ನಿಲ್ಲಬೇಕು. ಎಕ್ಸಾಕ್ಟ್ಲಿ. ನೋಡೋಣ ಎಷ್ಟು ಮೇಲೆ ಕಾಲೆದ್ಬಿಟ್ಟು ತುಳಿತಾರೆ ನೋಡೋಣ ಅಂತ. ಸೊ ನಮ್ಮ ಕೆಲಸಗಳನ್ನ ನಾವು ಯಾವಾಗ ಸ್ಟ್ರಾಂಗ್ ಆಗಿರ್ತೀವಿ. ಸೊ ಪ್ರತಿಯೊಂದು ಲೈನ್ ಬರೆಯುವಾಗಲೂ ನಾನು ಒಂದು ಜವಾಬ್ದಾರಿಯಿಂದ ಬರೆದ್ರೆ, ಒಂದು ಕಾಂಪಿಟೇಷನಲ್ಲಿ ಬರೆದ್ರೆ, ನನಗೆ ನಾನೇ ಸ್ಪರ್ಧೆ ಹಾಕ್ಕೊಂಡು ಬರೆದ್ರೆ ಅದು ಕೆಲಸ ಚೆನ್ನಾಗಾಗುತ್ತೆ. ವಂಡರ್ಫುಲ್ ಸರ್. ನಿಮಗೆ ಯಾಕೆ ಅಂದರೆ ಆ್ಯಕ್ಚುಲಿ ಯಾವ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಒಂದು ಕನಸಿದೆ ನಿಮಗೆ ನಿಮ್ಮ ಲೈಫಲ್ಲಿ? ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ 99% ಎಲ್ಲ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ. ಚರಣ್ ರಾಜ್ ಅವ್ರ ಜೊತೆ ಕೆಲಸ ಮಾಡಿರಲಿಲ್ಲ, ಇತ್ತೀಚೆಗೆ ಒಂದು 7 ತಿಂಗಳಿಂದ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒನ್ಲಿ ನಾನು ವರ್ಕ್ ಮಾಡಿಲ್ಲ ಅಂದರೆ ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಇಳೆಯರಾಜ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ವಿ ಮನೋಹರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲ ಸಂಗೀತ ನಿರ್ದೇಶಕರು ಈಗಿನ ಇದ್ರವ್ರು ಎಲ್ಲರ ಜೊತೆ ವರ್ಕ್ ಮಾಡಿ, ಗುರುಕಿರಣ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಒನ್ಲಿ ನನಗೆ ಅದು ಕಾಲ ಕೂಡ ಬಂದಿಲ್ಲ ಹರಿಕೃಷ್ಣ ಸರ್ಗೆ ಬರೆಯುವಂಥದ್ದು. ಮೇ ಬಿ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಆದರೂ ಆಗ್ಬೋದು, ಆದಷ್ಟು ಬೇಗ ಸಿಗಲಿ. ಬೇರೆ ಇಂಡಸ್ಟ್ರಿಗೆ ಹೋಗುವಂಥ ಏನಾದರೂ ಮಾತುಕತೆ ಆಗ್ತಿದೆಯಾ? ಇಲ್ಲ ಮೇಡಮ್, ನಮಗೆ ಭಾಷೆ ಬರೋದು ಕನ್ನಡ ಒಂದೇ. ಬೇರೆ ಲ್ಯಾಂಗ್ವೇಜಿಗೆ ಹೋಗಬೇಕು ಅಂದರೆ ಅದು ಒಂದು ಸ್ಟೋರಿ ರೈಟಿಂಗಲ್ಲಿ ಹೋಗ್ಬೋದು ಅಂತ. ಬಟ್ ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ನಡೆಸ್ಕೊಳ್ತಾ ಇರುವಾಗ ನಾವು ಬೇರೆ ಇಂಡಸ್ಟ್ರಿಗೆ ಹೋಗುವಂಥ ಒಂದು ಪ್ರಮೇಯ ಇಲ್ಲ. ಮೇ ಬಿ ಕನ್ನಡ ಸ್ಟೋರಿ ರೈಟರಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡು ಇಲ್ಲೇನೋ ಆಗಿರೋದು ರೀಮೇಕಾಗಿ ಅಲ್ಲಿಗೆ ಹೋದರೆ ಹೋಗ್ಬೋದು. ಬಿಟ್ಟರೆ ಕೊನೆ ತನಕ ಕನ್ನಡ ಇಂಡಸ್ಟ್ರಿ. ವಂಡರ್ಫುಲ್ ಸರ್. ಪ್ರಮೋದ್ ಮರವಂತೆ ಅವ್ರನ್ನ ಒಂದು ವಂಡರ್ಫುಲ್ ಒಂದು ಸಾಹಿತ್ಯಕ್ಕೆ ನಾವೆಲ್ಲ ನೋಡಿದ್ದೀವಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋ ಐಡಿಯಾ ಏನಾದರೂ ಇದೆಯಾ? ರೈಟಿಂಗ್ ಇಷ್ಟ ಅಂತ ನೀವು ಹೇಳಿದ್ರಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ಫಸ್ಟ್ ನಾನು ಬಂದಿದ್ದೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು ನನಗೆ. ಬಟ್ ಯಾವಾಗ ಸಿನಿಮಾ ಸಾಹಿತ್ಯ ಕೈ ಹಿಡಿತು, ಸೊ ನಮಗೆ ನಮ್ಮದೇ ಆದಂಥ ಒಂದು ಏನು ನಾವು ಪಡ್ಕೊಂಡ್ಬಂದಿರ್ತೀವಿ ಅದು ಸಿಗುತ್ತೆ. ಅದು ಸಿಕ್ಕಾಗ ನಾವು ಇನ್ನೊಂದನ್ನು ಬಿಟ್ಟು ಹೋಗಬಾರ್ದು. ಈಗ ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ, ಒಂದು ಕಲಾಮಾತೆ ಒಂದು ಕೆಲಸ ಕೊಟ್ಟಿದ್ದಾಳೆ ಅಂದಾಗ ಅದನ್ನು ನಾನು ಶ್ರದ್ಧೆಯಿಂದ ಮಾಡೋದು ಬಿಟ್ಬಿಟ್ಟು ರಪ್ಪ ಅಂತ ಇನ್ನೊಂದಕ್ಕೆ ಹೋಗೋದಿದೆಯಲ್ಲ, ಅದು ಈ ಕೆಲಸಕ್ಕೆ ಮಾಡೋವಂಥ ಒಂದು ದ್ರೋಹ ಆದರೂ ಆಗ್ಬೋದು. ಹಾಗಾಗಿ ಅಂದರೆ ಮಾಡಲ್ಲ ಅಂತ ಅಲ್ಲ, ಇದರಲ್ಲಿ ಒಂದಿಷ್ಟು ವರ್ಷಗಳು ನನಗೆ ಒಂದಿಷ್ಟು ಜವಾಬ್ದಾರಿಗಳಿದೆ, ಒಂದಿಷ್ಟು ನನಗೆ ಆದಂಥ ಒಂದಿಷ್ಟು ಗೋಲ್ಗಳಿದೆ. ನಾನು ಇಷ್ಟು ಹಾಡು ಬರೀಬೇಕು. ನನಗೆ ದೊಡ್ಡ ಲಿರಿಸಿಸ್ಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ಬರೆದಿರುವಂಥ ಹಾಡುಗಳ ಸಂಖ್ಯೆ ತುಂಬ ಕಡಿಮೆ, ನನ್ನ ಹಿಟ್ ಹಾಡುಗಳ ಸಂಖ್ಯೆ ತುಂಬ ಕಡಿಮೆ. ಹಾಗಾಗಿ ಇನ್ನೂ ಒಂದಿಷ್ಟು ಆಸೆಗಳಿದೆ. ಸೊ ಒಂದಿಷ್ಟು ಹಾಡುಗಳನ್ನು ಬರೀಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಒಂದಿಷ್ಟು ಪಾಸ್ ಮಾಡಬೇಕು, ಭಾಷೆಯನ್ನು ಪಾಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಯಾಕಂದರೆ ನಿರ್ದೇಶಕರು ತುಂಬ ಜನ ಅದ್ಭುತವಾದ ನಿರ್ದೇಶಕರಿದ್ದಾರೆ. ಸೊ ಬರವಣಿಗೆಗೆ ಎಲ್ಲೋ ಒಂದು ಕಡೆ ವ್ಯಾಕ್ಯೂಮ್ ಇದೆ. ಅದು ಅಂದರೆ ನನಗೂ ಅನ್ಸೋದು ತುಂಬ ಜನ ಒಳ್ಳೊಳ್ಳೆ ರೈಟರ್ಸು ಇಮಿಡಿಯೇಟ್ ನಿರ್ದೇಶಕರಾಗ್ಬಿಡ್ತಾರೆ ಒಂದು ಸಿನಿಮಾ ಆದ್ಮೇಲೆ. ಅದು ನನಗೆ ಒಂದು ಬೇಜಾರಾಗ್ಬಿಡುತ್ತೆ. ಏನಂದರೆ ಇವರು ಮತ್ತೆ ರೈಟರಾಗಿ ಬೇರೆ ಸಿನಿಮಾ ವರ್ಕ್ ಮಾಡಲ್ವಲ್ಲ, ಅವ್ರ ಸಿನಿಮಾ ಹಿಟ್ ಆಗ್ಬೋದು, ಅವ್ರ ಸಿನಿಮಾ ಇದಾಗ್ಬೋದು, ಒಬ್ಬ ರೈಟರ್ನ ಕಳ್ಕೊಂಡ್ವಲ್ಲ ಅನ್ನೋದೊಂದು ನನಗೆ ಬೇಜಾರು ಆಗುತ್ತೆ. ಅದು ಈಗ ಅವರು ಒಬ್ಬ ರೈಟರು 4 ಸಿನಿಮಾ, ಈಗ ರಘು ನಿಡುವಳ್ಳಿ ಅವರು ಅದ್ಭುತವಾದ ರೈಟರು, ವರ್ಷಕ್ಕೆ ಒಂದು 7-8 ಸಿನಿಮಾ ಬರೀತಾರೆ ಅನ್ಕೊಂಡ್ರೆ, ಒಂದು 7-8 ಸಿನಿಮಾಗಳಿಗೆ ಒಳ್ಳೆ ರೇಟಿಂಗ್ ಸಿಕ್ಕಂಗಾಗುತ್ತೆ. ಮಾಸ್ತಿ ಅವರು ಬರೀತಾರೆ, ಅವರು ಒಂದು 7-8 ಸಿನಿಮಾಗಳಿಗೆ ಬರ್ದಂಗೆ ಆಗುತ್ತೆ. ಅದೇ ಈಗ ರಘು ನಿಡುವಳ್ಳಿ ಅವ್ರು ನಾಳೆ ನಿರ್ದೇಶಕರಾಗ್ಬಿಟ್ರೆ ಒಬ್ಬ ಒಳ್ಳೆ ಡೈಲಾಗ್ ರೈಟರು ಓನ್ಲಿ ಅವ್ರ ಸಿನಿಮಾಗಷ್ಟೇ ಸೀಮಿತ ಆಗಿರ್ತಾನಲ್ವಾ ಅನ್ನೋದೊಂದು ಕೊರಗು ನನಗೆ. ಈವನ್ ಮಾಸ್ತಿ ಅವರು ಅಷ್ಟೇ, ಅವರು ಎಷ್ಟೋ ಸಿನಿಮಾಗಳ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರು ನಿರ್ದೇಶಕರಾಗ್ಬಿಟ್ರೆ, ಸೊ ಆಗಬಾರ್ದು ಅಂತ ಅಲ್ಲ, ರೈಟರ್ಗಳು ಒಳ್ಳೆ ರೈಟರ್ಗಳು ನಿರ್ದೇಶಕರು ಆಗಬೇಕು. ಬಟ್ ಒಂದಿಷ್ಟು ವರ್ಷಗಳ ಕಾಲ ಒಂದಿಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಲಿ, ಒಳ್ಳೆ ರೈಟಿಂಗ್ ಕೊಡಲಿ, ಅದಾದ್ಮೇಲೆ ಮಾಡಲಿ. ಆ ಟೈಮಲ್ಲಿ ನಿಮಗೆ ಏನಾಗುತ್ತೆ, ಇನ್ನೊಂದಿಷ್ಟು ರೈಟರ್ಸ್ಗಳು ಹುಡ್ಕೋತಾರೆ, ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಅಂತ. ಓಕೆ ಸರಿ, ನೀವು ಬರೆದಿರುವಂಥ ಹಾಡಲ್ಲಿ ನಿಮ್ಮ ಫೇವ್ರೆಟ್ ಸಾಂಗು 1-2 ಸಾಲ ಯಾವುದಾದ್ರೂ ಹಾಡು ಬಿಡಿ ಪ್ಲೀಸ್ ನಮಗೆ. ನನಗೆ ಅಂದರೆ ಈ ಸಿನಿಮಾದಲ್ಲಿ ಬರೆದಿರೋ ಹಾಡು ತುಂಬ ಇಷ್ಟ. ಓಕೆ. ಸೊ ಅಂದರೆ ರೀಸೆಂಟಾಗಿ ಅಫ್ಕೋರ್ಸ್ ಸಿಂಗಾರಸಿರಿ ಎಲ್ಲದೂ ಇಷ್ಟ ನನಗೆ. ಬಟ್ ನನಗೆ ತುಂಬ ಈಗ ಟ್ರೆಂಡಿಂಗಲ್ಲಿ ಓಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯವಾದ. ಸೊ ಅದರದ್ದು ಹುಕ್ ಲೈನ್ ಹಾಡ್ತೀನಿ ಅಷ್ಟೇ, ಕೆಟ್ಟದಾಗ ಹಾಡ್ತೀನಿ, ಸಾರಿ ಸರ್. ಏನಂಗೆ ಆಬ್ವಿಯಸ್ಲಿ ಒಬ್ಬ ಸಾಹಿತಿಗೆ ಮ್ಯೂಸಿಕ್ ಕೂಡ ಗೊತ್ತಿರಬೇಕು, ಬಿಕಾಸ್ ನಮ್ಗೆ ಎಲ್ಲ ಕೂಡ ಗೊತ್ತಿದೆ, ಅದಕ್ಕೆ ನಾನು ಕೇಳಿದೆ. ಪರಿಚಯವಾದೆ ಪರಿಪರಿಯಾಗಿ ನನಗೆ ಥರಥರವಾದ ಸಡಗರವೊಂದ ತಂದಿರುವೆ ನನ್ನ ಎದೆಯೊಳಗೆ, ಸವಿನಯವಾಗಿ ಸೆಳೆದರೆ ಹೇಗೆ ಸನಿಹಕ್ಕೆ ಬರದೇ ಇರಲೇ,
ತರತರವಾಗಿ ಹೊಸ ತರವಾಗಿ ಕಾಡಿರುವೆ ನನ್ನ ಕಾಡಿರುವೆ. ಸೂಪರ್ ಸರ್. ಥ್ಯಾಂಕ್ ಯು ಮೇಡಮ್. ನೀವು ಯಾವುದೋ ಸಿನಿಮಾದಲ್ಲಿ ಹಾಡಿಲ್ವಾ? ಇಲ್ಲ ಮೇಡಮ್. ಸರ್ ಖಂಡಿತವಾಗ್ಲೂ ನಮ್ಗೆ ಆಪರ್ಚುನಿಟಿ. ನೀವೇ ಬೇಡ ಅಂತ ಹಿಂದೆ ಉಳ್ದಿರೋದ? ಇಲ್ಲ ಇಲ್ಲ, ಯಾರು ಹಾಡಿಲ್ಲ. ನಾನು ಈ ಸಿನಿಮಾ ಈ ಲಿರಿಕ್ಸ್ ಕೊಡ್ಬೇಕಾದ್ರೆ ಹಾಡಿ ಹಾಡಿ ಕಳಿಸ್ತಿರ್ತೀನಿ ಅಷ್ಟೇ. ಅದ್ರ ಪ್ರಾಕ್ಟೀಸ್ ಅಲ್ಲಿ ಏನೋ ಒಂಚೂರು ಬಂದಿದೆ, ಬಟ್ ನಾನು ಸಿಂಗರ್ ಅಲ್ಲ ಮೇಡಮ್. ಅಷ್ಟೇ ಟ್ರೈ ಮಾಡಿ ಸರ್. ಆ್ಯಕ್ಚುಲಿ ಸೀರಿಯಸ್ಲಿ ಹೇಳ್ತಾ ಇಲ್ಲ, ಇರೋದು. ಅದ್ಭುತವಾದ ಸಿಂಗರ್ಸ್ಗಳಿದ್ದಾರೆ ಕನ್ನಡದಲ್ಲಿ. ಇದ್ದಾರೆ, ಬಟ್ ನೀವು ಕೂಡ ಅದ್ಭುತವಾಗಿ ಹಾಡಿದ್ರಿ, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಕೊತ್ತಲವಾಡಿ ಸಿನಿಮಾವನ್ನು ಜನರು ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು? ಒಂದು ನಾನು ಆಗಲೇ ಹೇಳ್ದಂಗೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದೆ. ಒಂದು ಸತಿ ನೋಡಿ ಸಿನಿಮಾ ಇಷ್ಟ ಆಗುತ್ತೆ ಬಿಡುತ್ತೆ, ಆಮೇಲೆ ನಿಮ್ಮದು, ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಒಂದು ಪ್ರೊಡಕ್ಷನ್ ಹೌಸ್ ಬಂದಿದೆ ಅಂದಾಗ, ಅವ್ರು ಈ ಸಿನಿಮಾ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ ಅದರಿಂದ ಒಂದು ಉದ್ದೇಶ ಇದೆ, ಆ ಕಥೆಯಲ್ಲಿ ಏನೋ ಇದೆ. ಅದು ಒಬ್ಬ ಹೊಸ ನಿರ್ದೇಶಕನನ್ನು ನಂಬಿ ಈ ಥರ ಮಾಡ್ತಾರೆ ಅಂದಾಗ ಆ ಕಥೆಯಲ್ಲಿ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿಗೋಸ್ಕರ ನೀವು ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೃಥ್ವಿ ಅಂಬರ್ ಅವರು ನಾನು ತುಂಬ ಹಾರ್ದಿಕವಾಗಿ ಇವ್ರು ಗೆಲ್ಲಬೇಕು ಅಂತ ಅಂದ್ಕೊಳ್ತಾ ಇರುವಂಥ ಒಬ್ಬ ನಟ. ನನಗೆ ಅವರು ದಿಯಾ ಆದಮೇಲೆ ಒಂದು ಒಳ್ಳೆ ಕಮ್ಬ್ಯಾಕ್ ಬೇಕು ಅವ್ರಿಗೆ. ಅವ್ರು ಕಮ್ಬ್ಯಾಕ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಹೆಸರು ಮಾಡುವಂಥ ಒಬ್ಬ ನಟ ಅವರು. ಸೊ ಹಂಗಾಗಿ ಅವ್ರು ಗೆಲ್ಲಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀರಾಜ್ ಅವರು ನಿರ್ದೇಶಕರು ಗೆಲ್ಲಬೇಕು. ತುಂಬ ಅವರ ಸರ್ವಸ್ವವನ್ನು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರು ಗೆಲ್ಲಬೇಕು. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು. ಈಗ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತ ನೀವು ಸಿನಿಮಾ ನೋಡೋಕ್ಕಾಗಲ್ಲ. ಒಂದೊಳ್ಳೆ ಕನ್ನಡ ಸಿನಿಮಾ ಗೆಲ್ಸಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಗಟ್ಟಿಯಾಗುತ್ತೆ. ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಎಷ್ಟೋ ಜನರು ಅದರಿಂದ ಬದುಕು ಕಟ್ಕೋತಾರೆ. ನೀವು ಆಚೆ ಎಲ್ಲ ಹೋದಾಗ ನಮ್ಮ ಕನ್ನಡ ಸಿನಿಮಾ ಗುರು ಇದು ಅಂತ ನೀವು ಹೆಮ್ಮೆಯಿಂದ ಹೇಳ್ಕೋಬೋದು. ಆ ಎಲ್ಲ ಉದ್ದೇಶದಿಂದ ಕನ್ನಡ ಸಿನಿಮಾ ನೋಡಿ, ಕನ್ನಡಕ್ಕೋಸ್ಕರ ಕನ್ನಡ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಮತ್ತಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನಮಗೆ ಕೊಡ್ತೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.